ಮುಧೋಳದ ರನ್ನ ಸಹಕಾರಿ ಸಕ್ಕರೆ ಕಾರ್ಖಾನೆ ಟೆಂಡರ್ ವಿಚಾರ. ಟೆಂಡರ್ನ ರದ್ದು ಕೋರಿ ಲೋಕಾಯುಕ್ತಗೆ ಷೇರುದಾರನಿಂದ ದೂರು ಸಲ್ಲಿಕೆ ಮಾಡಲಾಗಿದೆ. ಮುಧೋಳದ ರನ್ನ ಸಕ್ಕರೆ ಕಾರ್ಖಾನೆಯಲ್ಲಿ 471 ಕೋಟಿ ರೂಪಾಯಿ ಸಾಲ. 471 ಕೋಟಿಗೆ 30 ವರ್ಷಕ್ಕೆ ಲೀಸ್ ಪಡೆದಿದ್ರು SR ಪಾಟೀಲ್. ಬಳಿಕ ಸರ್ಕಾರಕ್ಕೆ ಸಾಲ, ಜವಾಬ್ದಾರಿ ನಿರ್ವಹಣೆ ಕಷ್ಟ ಅಂತ ಪತ್ರವನ್ನು ಬರೆದರು. ಟೆಂಡರ್ ರದ್ದು ಕೋರಿ ಈಗ ಲೋಕಾಯುಕ್ತಕ್ಕೆ ಅಲ್ಲಿನ ಷೇರುದಾರ ದೂರನ್ನು ಕೊಟ್ಟಿದ್ದಾನೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶ್ರೀಕಾಂತ್, ಇದು ರನ್ನ ಸಕ್ಕರೆ ಕಾರ್ಖಾನೆಯ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಒಂದು ಕತೆ. 471 ಕೋಟಿ ಸಾಲ ಇದೆ. 30 ವರ್ಷಕ್ಕೆ SR ಪಾಟೀಲ್ ಲೀಸ್ ಕೂಡ ಪಡೆದಿದ್ರು. ಆಕ್ಚುಯಲ್ ಆಗಿ ಈಗ ಈ ಒಂದು ಫ್ಯಾಕ್ಟರಿಯ ಸ್ಥಿತಿ ಹೇಗಿದೆ? ಷೇರುದಾರ ಮಾಡ್ತಾ ಇರುವಂಥ ಆರೋಪದ ಬಗ್ಗೆ ವಿವರಣೆ ನೀಡೋದಾದ್ರೆ ಶ್ರೀಕಾಂತ್. ನೋಡಿ ಮಧುಸೂದನ್, ಏನು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನಲ್ಲಿ ಬರ್ತಕ್ಕಂಥ ರನ್ನ ಸಹಕಾರಿ ಸಕ್ಕರೆ ಕಾರ್ಖಾನೆ ಏನಿದೆ, ಇದು ಭಾಳಷ್ಟು ದಿವಾಳಿ ಅಂಚಿನಲ್ಲಿದೆ. ಹಾಗಾಗಿ ಸರ್ಕಾರ ಇದನ್ನು ಏನಂತಂದರೆ ಖಾಸಗಿಯವರಿಗೆ ನೀಡೋ ಮೂಲಕ ಇದನ್ನು ಏನಂತಂದರೆ ಮತ್ತೆ ಏನಂತಂದರೆ ಪುನಶ್ಚೇತನಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಏನಂತಂದರೆ ಒಂದು ಟೆಂಡರನ್ನು ಕರೆಯುತ್ತೆ. ಅದರಲ್ಲಿ ಸುಮಾರು 3-4 ಏನು ಸಕ್ಕರೆ ಕಾರ್ಖಾನೆಗಳು ಭಾಗವಹಿಸುತ್ತೆ. ಅದರಲ್ಲಿ ಏನು ಬಾಡಗಂಡಿಯ SR ಪಾಟೀಲ್ ಅಂದರೆ ಮಾಜಿ ಸಚಿವರಾದಂಥ SR ಪಾಟೀಲ್ ಅವರ ಒಡೆತನದ ಸಕ್ಕರೆ ಕಾರ್ಖಾನೆಯು ಸಹ ಆ ಒಂದು ಟೆಂಡರ್ನಲ್ಲಿ ಭಾಗಿಯಾಗತ್ತೆ. ಅಂಥ ಸಂದರ್ಭದಲ್ಲಿ ಆ ಒಂದು ಏನು ಟೆಂಡರ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಎಷ್ಟೆಷ್ಟು ರೇಟನ್ನು ನೀಡಿದ್ದಾರೆ, ಅವರಿಗೆ ಅಂದರೆ ಯಾರು ಹೆಚ್ಚಿನ ರೇಟಿಗೆ ನೀಡಿರ್ತಾರೆ ಅವರಿಗೆ ಏನಂತಂದರೆ ಆ ಒಂದು ಟೆಂಡರನ್ನು ನೀಡಬೇಕಾಗತ್ತೆ. ಆದರೆ SR ಪಾಟೀಲ್ ಒಡೆತನದ ಸಕ್ಕರೆ ಕಾರ್ಖಾನೆ ಏನಿದೆ ಅದು ಹೆಚ್ಚಿನ ರೇಟ್ಗೆ, ಅಂದರೆ ಏನು ಈಗಾಗಲೇ ಸಕ್ಕರೆ ಕಾರ್ಖಾನೆ ಮೇಲೆ 471 ಕೋಟಿ ರೂಪಾಯಿ ಏನು ಸಾಲ ಏನಿದೆ ಆ ಸಾಲವನ್ನು ತೀರಿಸ್ತೀವಿ ಅನ್ನೋ ಒಂದು ಆಶ್ವಾಸನೆಯನ್ನು ನೀಡ್ತಾರೆ. ಅದರ ಆಧಾರದ ಮೇಲೆ ಏನಂತಂದರೆ ರನ್ನ ಸಹಕಾರಿ ಸಕ್ಕರೆ ಕಾರ್ಖಾನೆ ಏನಿದೆ ಅದನ್ನೇ ಏನಂತಂದರೆ SR ಪಾಟೀಲ್ ಅವರಿಗೆ ನೀಡುವಂಥ ಕೆಲಸವನ್ನು ಏನಂತಂದರೆ ಸಕ್ಕರೆ ಅಭಿವೃದ್ಧಿ ಇಲಾಖೆ ಏನಿದೆ, ಆಯುಕ್ತರು ಏನಿದ್ದಾರೆ ಅವರು ಸರ್ಕಾರ ಅದನ್ನು ಏನಂತಂದರೆ ಅವರ ಹೆಸರಿಗೆ ಮಾಡುತ್ತೆ. ಆದರೆ ಈಗ ಈ ಟೆಂಡರನ್ನು ರದ್ದುಗೊಳಿಸಬೇಕು ಅಂತೇಳಿ ಖುದ್ದು ಏನಂತಂದರೆ ಷೇರುದಾರರು ಮತ್ತು ಅಲ್ಲಿರ್ತಕ್ಕಂಥ ರೈತರು ಈಗ ಲೋಕಾಯುಕ್ತ ಮೊರೆಗೆ ಹೋಗಿದ್ದಾರೆ. ಯಾಕೆ ಈ ನಿರ್ಧಾರಕ್ಕೆ ರೈತರು ಬಂದಿದ್ದಾರೆ ಅಂತಂದರೆ ಈಗಾಗಲೇ ಏನಂತಂದರೆ 471 ಕೋಟಿ ರೂಪಾಯಿ ಏನಂತಂದರೆ ಸಾಲದ ಸುಳಿಯಲ್ಲಿ ಏನು ಸಹಕಾರಿ ಸಕ್ಕರೆ ಕಾರ್ಖಾನೆ ಇರುವಂಥದ್ದು. ಅಂಥ ಸಂದರ್ಭದಲ್ಲಿ ಏನು ಗುತ್ತಿಗೆ ಟೆಂಡರನ್ನು ಪಡೆದಿರುವಂಥ SR ಪಾಟೀಲ್ ಅವರ ಒಡೆತನದ ಸಹಕಾರಿ ಸಕ್ಕರೆ ಕಾರ್ಖಾನೆ ಏನಿದೆ ಆ ಸಕ್ಕರೆ ಕಾರ್ಖಾನೆಯವರು ಕೇವಲ 108 ಕೋಟಿ ರೂಪಾಯಿ ಮಾತ್ರ ಹಣವನ್ನು ಭರಿಸ್ತೀವಿ, ಉಳಿದ ಹಣವನ್ನು 30 ವರ್ಷಗಳ ಕಾಲ ನಾವು ಏನು ಹಂತ ಹಂತವಾಗಿ ಕಟ್ಕೊಂಡು ಹೋಗ್ತೀವಿ ಅನ್ನೋ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿರುವಂಥದ್ದು. ಹಾಗಾಗಿ ಏನು ಮುಂಚಿತವಾಗಿ ಟೆಂಡರ್ ಸಂದರ್ಭದಲ್ಲಿ ಇಡೀ 471 ಕೋಟಿ ರೂಪಾಯಿ ಸಾಲ ಏನಿದೆ ಅದನ್ನು ನಾವು ಕಟ್ತೀವಿ ಅಂತೇಳಿ SR ಪಾಟೀಲ್ ಅವರು ಏನು ಹೇಳಿದರು, ಅದಾದ ನಂತರ ಸರ್ಕಾರಕ್ಕೆ ಪತ್ರವನ್ನು ಬರೆದು ಇಲ್ಲ ಅಷ್ಟು ಆಗೋದಿಲ್ಲ, ನಮಗೆ 108 ಕೋಟಿ ರೂಪಾಯಿ ತಾತ್ಕಾಲಿಕವಾಗಿ ಈಗ ಕಟ್ತೀವಿ, ಉಳಿದ ಹಣವನ್ನು 30 ವರ್ಷಗಳ ಕಾಲ ನಾವೇನಂತಂದರೆ ಹಂತ ಹಂತವಾಗಿ ಏನಂತಂದರೆ ಆ ಹಣವನ್ನು ಕಟ್ಕೊಂಡು ಹೋಗ್ತೀವಿ ಅನ್ನೋ ಒಂದು ವಿಚಾರವನ್ನು ಈಗ ಹೇಳಿರೋದ್ರಿಂದ ಸಹಜವಾಗಿ ಏನಂತಂದರೆ ನಿಯಮಾವಳಿಗಳ ಉಲ್ಲಂಘನೆ ಆಗಿದೆ. ಹಾಗಾಗಿ ಈ ಟೆಂಡರ್ ಪ್ರಕ್ರಿಯೆಯನ್ನು ರದ್ದುಗೊಳಿಸಬೇಕು. ಏನು SR ಪಾಟೀಲ್ ಅವರ ಒಡೆತನದ ಸಕ್ಕರೆ ಕಾರ್ಖಾನೆಗೆ ನೀಡಿರುವಂಥ ಟೆಂಡರ್ ಏನಿದೆ ಅದನ್ನು ರದ್ದುಗೊಳಿಸಬೇಕು ಅಂತೇಳಿ ಇಡೀ ವಿವರಗಳ ಸಮೇತವಾಗಿ ದಾಖಲೆಗಳ ಸಮೇತವಾಗಿ ಏನಂತಂದರೆ ರೈತ ಹಾಗೂ ದೂರುದಾರರು ಈಗ ಬೆಂಗಳೂರಿನ ಲೋಕಾಯುಕ್ತರಿಗೆ ದೂರನ್ನು ನೀಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ನಿನ್ನೆ ಏನಂತಂದರೆ ಬೆಳಗಾವಿಯಲ್ಲಿ ಷೇರುದಾರರು ಮತ್ತು ಏನು ದೂರುದಾರರ ಪರವಾಗಿರ್ತಕ್ಕಂಥ ವಕೀಲರು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಇಡೀ ದಾಖಲೆಗಳನ್ನು ಬಿಡುಗಡೆ ಮಾಡಿರುವಂಥದ್ದು. ಒಟ್ಟಾರೆ ಇದರಲ್ಲಿ ಏನಂತಂದರೆ SR ಪಾಟೀಲ್ ಅವರಿಗೆ ಅನುಕೂಲ ಮಾಡಿಕೊಡೋ ನಿಟ್ಟಿನಲ್ಲಿ ಸರ್ಕಾರ ಏನಂತಂದರೆ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಏನಂತಂದರೆ SR ಪಾಟೀಲ್ ಅವರಿಗೆ ಈ ಒಂದು ಟೆಂಡರನ್ನು ನೀಡಿದೆ. ಹಾಗಾಗಿ ಈ ಟೆಂಡರ್ ಪ್ರಕ್ರಿಯೆಯನ್ನು ರದ್ದುಗೊಳಿಸಬೇಕು ಅನ್ನೋ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿರುವಂಥದ್ದು. ಮಧುಸೂದನ್, ಧನ್ಯವಾದ ಶ್ರೀಕಾಂತ್ ನಿಮ್ಮ ಮಾಹಿತಿಗೆ.